ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮನೆಗೆ ಬಂದಿರತಕ್ಕಂಥ ಅತಿಥಿಗಳ ಸತ್ಕಾರವನ್ನು ಪ್ರತಿಯೊಬ್ಬನೂ ಕೂಡ ಮಾಡಬೇಕಾದದ್ದು ಕರ್ತವ್ಯ. ಸಮುದ್ರ ರಾಜನೂ ಕೂಡ ಮಧ್ವಾಚಾರ್ಯರಿಗೆ ತಾನು ತನ್ನ ಗೌರವವನ್ನು ಸಲ್ಲಿಸಿದ, ಸತ್ಕಾರವನ್ನು ತಾನು ಮಾಡ್ದ. ನಮ್ಮ ಸಂಸ್ಕೃತಿ ಅಂತ ನಾನು ಹೇಳಿದೆ, ಅತಿಥಿ ದೇವೋ ಭವ ಎಂಬುದಾಗಿ. ಯಾರು ಮನೆಗೆ ಅತಿಥಿಗಳು ಬಂದಿದ್ದಾರೆ ಅವರ ಒಳಗಡೆಗೆ ಪರಮಾತ್ಮ ಇದ್ದಾನೆ, ಅವರ ಒಳಗಡೆಗೇನೆ ಶಿವ ತಾನಿದ್ದಾನೆ. ಆ ಶಿವ ನಮಗೆ ಮಂಗಳವನ್ನು ಅತಿಥಿಗಳ ಮೂಲಕವಾಗಿ ತಾನು ಮಾಡ್ತಾನೆ. ಈ ಒಂದು ಉದ್ದೇಶದಿಂದ ಸತ್ಕಾರವನ್ನು ಮಾಡೋದು ನಮ್ಮ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ಹರಿದು ಬಂದಿರತಕ್ಕಂಥದ್ದಿದು. ಸಮುದ್ರ ರಾಜನ ಸತ್ಕಾರವನ್ನು ನೋಡಿದ್ವಿ. ಗುರು ಶಿಷ್ಯರ ಸಂಬಂಧ ಅದು ತುಂಬ ಮಧುರವಾಗಿರ್ತಕ್ಕಂತಹ ಸಂಬಂಧ ಅಂತ ಹೇಳ್ತಾರೆ. ಆ ಆಚಾರ್ಯರು ಸಮುದ್ರ ರಾಜ, ಆಚಾರ್ಯರು ಮಧ್ವಾಚಾರ್ಯರು ಗುರುಗಳು, ಸಮುದ್ರ ರಾಜ ವರುಣ ಶಿಷ್ಯ. ಅದರಲ್ಲಿ ಇರ್ತಕ್ಕಂಥ ವಿಶೇಷಗಳೇನು ಅದನ್ನು ನಿರೂಪಣೆ ಮಾಡ್ತಾರೆ. ಗೋಲೀಲಾ ಸ್ವತಿಶಯನಾವಗಾಧ ಭಾವಾತ್ ನೋಲ್ಲಂಘ್ಯೌ ವಿವಿಧ ಗುಣ ಪ್ರಕಾಶ ರತ್ನೌ ಮಧ್ವಾಬ್ಧಿ ಪರಮಮತೇ ಪ್ರಿಯಂ ಜನಾನಾಂ ಲಾವಣ್ಯಂ ನತು ಜಲಧೇರಯಂ ವಿಶೇಷ. ಆಚಾರ್ಯರು ಎಲ್ಲರನ್ನೂ ಮೀರಿರ್ತಕ್ಕಂಥವ್ರು. ಪಂಡಿತಾಚಾರ್ಯರು ಅನೇಕ ಪದಗಳು ಅದನ್ನು ಹೇಳ್ತಾರೆ, ಆಗಲೇ ಹೇಳ್ತಾ ಬಂದಲ್ಲ. ಸಕಲಮತಿ, ಸರ್ವಜ್ಞ, ಹೀಗೆಲ್ಲ ಅನೇಕ ಶಬ್ದಗಳನ್ನು ಬಳಸ್ತಾರೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮಧ್ವಾಬ್ಧಿ. ಮಧ್ವಾಚಾರ್ಯರು ಒಂದು ದೊಡ್ಡ ಸಮುದ್ರ ಅಂತೆ. ಈಗ ಸಮುದ್ರದಲ್ಲೇ ಸ್ನಾನ ಮಾಡಲಿಕ್ಕೋಸ್ಕರ ಎಲ್ಲರೂ ಬಂದಿರೋದು. ಆದರೆ ಕವಿಗಳು ಹೇಳ್ತಾರೆ ಮಧ್ವಾಚಾರ್ಯರೇ ಒಂದು ದೊಡ್ಡ ಸಮುದ್ರ ಎಂಬುದಾಗಿ. ಸಮುದ್ರ, ಇಲ್ಲಿ ಸಮುದ್ರ ಇದೆಯಲ್ಲ, ಹೌದು, ಆಚಾರ್ಯರು ಒಂದು ಸಮುದ್ರ. ಆದರೆ ಈ ಸಮುದ್ರ ಇದೆಯಲ್ಲ, ಮಧ್ವಾಚಾರ್ಯರು ಎಂಬ ಸಮುದ್ರ, ಅದು ವಿಲಕ್ಷಣವಾದ ಸಮುದ್ರ. ಅದಕ್ಕೆ ಯಾವ ಸಮುದ್ರದ ಸಾಮ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲದರಲ್ಲೂ ಕೂಡ ನೀವು ಕಾಣ್ತಾ ಇರ್ತಕ್ಕಂತಹ ನೀರಿನ ಸಮುದ್ರ, ಉಪ್ಪು ನೀರಿನ ಸಮುದ್ರ, ಅದನ್ನು ಮೀರಿರ್ತಕ್ಕಂಥವರು ಆಚಾರ್ಯರು ಎಂಬುದಾಗಿ. ಯಾಕೆ? ಸಮುದ್ರದಲ್ಲಿ ಗಾಂಭೀರ್ಯ ಅಂತನೋ ಗುಣ ಇದೆ, ಆಚಾರ್ಯರಲ್ಲೂ ಕೂಡ ಗಾಂಭೀರ್ಯ ಅಂತನೋ ಗುಣ ಇದೆ. ಎರಡರಲ್ಲೂ ಕೂಡ ಸಮಾನವಾದ ಅಂಶಗಳು. ಸಮುದ್ರದಲ್ಲೂ ಗಾಂಭೀರ್ಯ ಇದೆ, ಆಚಾರ್ಯರಲ್ಲೂ ಕೂಡ ಗಾಂಭೀರ್ಯ ಅಂತನೋ ಒಂದು ಗುಣ ಇದೆ. ಒಳ್ಳೆ ಜ್ಞಾನ, ವಿದ್ಯೆ, ತಪಸ್ಸು, ಆಚಾರ ಎಲ್ಲವೂ ಅವರಲ್ಲಿದೆ ಆಚಾರ್ಯರಲ್ಲಿ. ಆದ್ರಿಂದ ಆಚಾರ್ಯರು ತುಂಬ ಗಂಭೀರವಾಗಿರ್ತಕ್ಕಂಥವ್ರು, ಅವರಲ್ಲಿ ಆ ಗುಣ ಇದೆ. ಸಮುದ್ರ ತುಂಬ ಆಳವಾದದ್ದು, ತುಂಬ ಗಂಭೀರವಾಗಿದೆ ಸಮುದ್ರ, ತುಂಬ ಆಳವಾಗಿದೆ. ಆಳವಾಗಿದೆ ಸಮುದ್ರ, ಅದನ್ನೇ ಗಾಂಭೀರ್ಯ ಅಂತ ಹೇಳೋದು. ಆಚಾರ್ಯರಲ್ಲಿ ಜ್ಞಾನ, ತುಂಬ ಆಳವಾದ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಆದರೆ ಆಚಾರ್ಯರಲ್ಲೂ ಕೂಡ ಗಾಂಭೀರ್ಯ ಇದೆ ಎಂಬುದಾಗಿ. ಸಮುದ್ರ ಚೆಲ್ಲಾಟ ಆಡೋದಿಲ್ಲ. ಯಾರು ತುಂಬ ಮಕ್ಕಳುಗಳು ಚೆಲ್ಲಾಟ ಆಡ್ತಿದ್ರೆ ಗಂಭೀರವಾಗಿರಬೇಕು ಇನ್ನೊಬ್ಬರ ಮನೆಗೆ ಹೋದಾಗ ಅಂತ ನಾವು ಹೇಳೋದಿದೆ. ಅಂದರೆ ಗಂಭೀರವಾಗಿರೋದು ಅಂತ ಹೇಳಿದ್ರೆ ಒಂದು ಗೌರವದ ವರ್ತನೆಯನ್ನು, ಸೌಜನ್ಯದ ವರ್ತನೆಯನ್ನು ತೋರಿಸೋದು. ಆಚಾರ್ಯರಲ್ಲಿ ಆ ಗುಣ ಇದೆ. ಯಾರೇ ಆಗಿರಲಿ ಅವರ ಬಗ್ಗೆ ಸೌಜನ್ಯ, ಆದರ, ಆ ಗುಣ ಆಚಾರ್ಯರಲ್ಲಿ ಇದೆ. ಆ ಗುಣ ಇರೋದರಿಂದ ಆಚಾರ್ಯರನ್ನು ಗಂಭೀರರಾಗಿರ್ತಕ್ಕಂಥವ್ರು ಆಚಾರ್ಯರು. ಆಚಾರ್ಯರಲ್ಲಿ ಗಾಂಭೀರ್ಯ ಅಂತನೋ ಗುಣ ಇದೆ. ಸಮುದ್ರದಲ್ಲೂ ಗಾಂಭೀರ್ಯ ಇದೆ, ಆಚಾರ್ಯರಲ್ಲೂ ಗಾಂಭೀರ್ಯ ಇದೆ. ಸಮುದ್ರದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ರತ್ನ, ಮುತ್ತು, ಮಾಣಿಕ್ಯ, ಏನೇನೋ ಎಲ್ಲ ಇದೆ ಸಮುದ್ರದಲ್ಲಿ. ಆಚಾರ್ಯರಲ್ಲಿ ಜ್ಞಾನ ಇದೆ, ಭಕ್ತಿ ಇದೆ, ವೈರಾಗ್ಯ ಇದೆ, ಔದಾರ್ಯ ಇದೆ,
ಸೌಜನ್ಯ ಇದೆ. ಇದೆಲ್ಲ ರತ್ನದಂತೆ ಇರ್ತಕ್ಕಂಥ ಒಂದೊಂದು ಗುಣಗಳು. ಆ ಎಲ್ಲ ಸದ್ಗುಣಗಳ ಖನಿ ಆಚಾರ್ಯರು. ಜ್ಞಾನ, ಭಕ್ತಿ, ಔದಾರ್ಯ ಎಲ್ಲ ಗುಣಗಳು ಕೂಡ ಅವರಲ್ಲಿದೆ. ಹೀಗೆ ಆಚಾರ್ಯರಲ್ಲೂ ರತ್ನಗಳಿದೆ, ಸಮುದ್ರದಲ್ಲೂ ರತ್ನಗಳಿದೆ. ಹಂಗಾರೆ ಎಷ್ಟೊಂದು ಸಾಮ್ಯ ಬರ್ತಾ ಇದೆ ಅಲ್ವಾ. ಆದ್ರಿಂದ ಮಧ್ವಾಚಾರ್ಯರ ಒಂದು ದೊಡ್ಡ ಸಮುದ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಸಮುದ್ರ ಅಪಾರವಾದ ನೀರಿನಿಂದ ಕಂಗೊಳಿಸ್ತಕ್ಕಂಥದ್ದು, ಅಪಾರವಾದ ಜಲದಿಂದ ಕೂಡಿರ್ತಕ್ಕಂಥದ್ದು ಸಮುದ್ರ. ಆಚಾರ್ಯರು ಕೂಡ ಗೋಲೀಲಾಸು, ಏನು ಗೋಲೀಲಾಸು ಅಂತ ಹೇಳ್ತಾರೆ, ಮಾತುಗಳ ವಿಲಾಸ, ವಿಚಿತ್ರವಾಗಿ ಮಾತನಾಡೋದು. ಯಾರ್ಯಾರು ವ್ಯಕ್ತಿಗಳು ಬರ್ತಾರೆ ಆ ವ್ಯಕ್ತಿಗಳ ಗುಣಗಳನ್ನು ನೋಡಿ ಅದಕ್ಕನುಗುಣವಾಗಿ ಮಾತನಾಡ್ತಕ್ಕಂಥದ್ದು ಗೋಲೀಲಾಸು. ಅತಿಶಯಿನವು. ಸಮುದ್ರದಲ್ಲಿ ಈ ಗುಣ ಇಲ್ಲಂತೆ, ಸಮುದ್ರದಲ್ಲಿ ಇದೊಂದು ಗುಣ ಇಲ್ಲ ನೋಡ್ರಿ ಅಂತ ಹೇಳ್ತಾರೆ. ಅದರಲ್ಲಿ ನೀರಿದೆ, ಗೋಲೀಲ, ವಿಚಿತ್ರವಾಗಿರ್ತಕ್ಕಂತಹ ಭೋರ್ಗರೆತ, ಎತ್ತರವಾಗಿ ಹಾರಾಟ, ಅದೆಲ್ಲ ನೀರಿನಲ್ಲಿ ಕಾಣ್ತೀವಿ ಸಮುದ್ರದ ಜಲದಲ್ಲಿ. ಅದರ ಆಚಾರ್ಯರು ಯಾರು ತರ್ಕಶಾಸ್ತ್ರವನ್ನು ಓದಿ ಬಂದಿದ್ದಾರೆ ಅವರಲ್ಲಿ ತರ್ಕದ ಭಾಷೆಯಲ್ಲೇ ಮಾತಾಡ್ತಾರೆ. ಯಾರು ವ್ಯಾಕರಣ ಶಾಸ್ತ್ರವನ್ನು ಓದಿ ಬಂದಿದ್ದಾರೆ ಅವರಿಗೆ ವ್ಯಾಕರಣದ ಪರಿಭಾಷೆಯನ್ನು ಅವರಿಗೆ ತಿಳಿಸಿಕೊಡ್ತಾರೆ. ಯಾರು ವೇದಾಂತ ಶಾಸ್ತ್ರವನ್ನು ಓದಿ ಬಂದಿದ್ದಾರೆ ಅವನಲ್ಲಿ ಅದೇ ಶಾಸ್ತ್ರದ ವಿಚಾರಗಳ ಚರ್ಚೆಯನ್ನು ಮಾಡ್ತಾರೆ. ಹೀಗೆ ಗೋಲೀಲಾಸು, ಆಚಾರ್ಯರ ಮಾತುಗಳ ಲೀಲೆ, ಅವರು ಮಾತನಾಡ್ತಕ್ಕಂಥ ಭಂಗಿ, ಅವರು ವಿಚಿತ್ರವಾದದ್ದು, ವಿಲಕ್ಷಣವಾದದ್ದು. ಹೀಗೆ ಅತಿಶಯಿನವು, ಸಮುದ್ರವು ಕೂಡ ಬಹಳ ಅತಿಶಯತೆಯನ್ನು ಹೊಂದಿದೆ. ಈ ಎಲ್ಲ ಗುಣಗಳಿಂದಲೂ ಕೂಡ ಆಚಾರ್ಯರು ಕೂಡ ಅನೇಕ ಈ ಎಲ್ಲ ಗುಣಗಳಿಂದ ಅವರು ಕೂಡ ಅತಿಶಯತೆಯನ್ನು ಹೊಂದಿದ್ದಾರೆ. ಹೀಗೆ ಆಚಾರ್ಯರಲ್ಲಿರ್ತಕ್ಕಂತಹ ಗುಣಗಳು, ಸಮುದ್ರದಲ್ಲಿರ್ತಕ್ಕಂಥ ವಿಶೇಷಗಳು ಅನೇಕ ವಿಧವಾಗಿ ಸಾಮ್ಯವನ್ನು ನಾವು ಕಾಣಬಹುದು. ಆದರೆ ಒಂದೇ ಒಂದು ವಿಶೇಷ ಇದೆ, ಸಮುದ್ರವನ್ನು ಕೂಡ ಮೀರಿರ್ತಕ್ಕಂಥವರು ಆಚಾರ್ಯರು. ಯಾಕೆ ಅಂತ ಹೇಳಿದರೆ ಸಮುದ್ರದಲ್ಲಿ ಲಾವಣ್ಯ ಇದೆ, ಆಚಾರ್ಯರಲ್ಲಿ ಏನಿದೆ? ಜಲಧೇಹ ಲಾವಣ್ಯಂ. ಸಮುದ್ರದಲ್ಲಿರ್ತಕ್ಕಂತಹ ಲಾವಣ್ಯ ಅಂತ ಹೇಳಿದರೆ ಉಪ್ಪು, ಲವಣ ಅಂದ್ರೆ ಉಪ್ಪು. ಆ ನೀರು ಬರೀ ಉಪ್ಪು ಉಪ್ಪು ಉಪ್ಪು. ನೀವು ಬೇಕಾದರೆ ಸ್ನಾನ ಮಾಡಬಹುದು, ಆ ನೀರನ್ನು ಕುಡಿಲಿಕ್ಕಂತೂ ಸಾಧ್ಯ ಇಲ್ಲ. ಸ್ನಾನ ಮಾಡಿದರೂ ಕೂಡ ಮೈಯೆಲ್ಲ ಅಂಟಂಟಾಗ್ಬಿಡತ್ತೆ. ಆಮೇಲೆ ಮತ್ತೆ ಬೇರೆ ನೀರಿಂದ ಸ್ನಾನ ಮಾಡಲೇಬೇಕು ಅಂತ ಬಯಸ್ತೀವಿ. ಹೀಗೆ ಉಪ್ಪು 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 ಆ ನೀರು, ಸಮುದ್ರದ ನೀರು. ಆದರೆ ಆಚಾರ್ಯರ ಲಾವಣ್ಯ, ಲಾವಣ್ಯ ಅಂದ್ರೆ ಸೌಂದರ್ಯ ಅಂತ ಅರ್ಥ. ನಾನಾಗಲೇ ಹೇಳಿದೆ, ಸೌಂದರ್ಯ ಶಾಸ್ತ್ರದಲ್ಲಿ ಯಾವ್ಯಾವ ಲಕ್ಷಣಗಳನ್ನು ಹೇಳಿದ್ದಾರೆ ಆ ಎಲ್ಲ ಲಕ್ಷಣಗಳು ಕೂಡ ಆಚಾರ್ಯರಲ್ಲಿದೆ. ಆದ್ರಿಂದ ಒಂದು ವಿಚಿತ್ರವಾದ ಕಾಂತಿ ಆಚಾರ್ಯರ ದೇಹದಲ್ಲಿದೆ. ಆಚಾರ್ಯರ ಮುಖದಲ್ಲಿ ಒಂದು ಕಾಂತಿ ವಿಶೇಷ, ಲಾವಣ್ಯ ಅಂತ ಹೇಳಿದ್ರೆ ಕಾಂತಿ ವಿಶೇಷ, ಅದು ಆಚಾರ್ಯರ ದೇಹದಲ್ಲಿದೆ, ಆಚಾರ್ಯರ ಮುಖದಲ್ಲಿದೆ. ಅಂಥ ಕಾಂತಿ ವಿಶೇಷ ಸಮುದ್ರದಲ್ಲಿಲ್ಲ. ಸಮುದ್ರ ಭಾರಿ ಉಪ್ಪು ಉಪ್ಪು ಉಪ್ಪು. ಆದರೆ ಆಚಾರ್ಯರು ಮಾತನಾಡಿದರೆ ಮಾಧುರ್ಯ, ಅವರ ದೇಹದಲ್ಲೇ ಸೌಂದರ್ಯ. ಆಗ್ಲೇ ಹೇಳಿದೆ ಅದರೊಂದು ಸೆಳೆತ, ಆಕರ್ಷಣೆ ಅಂತನ್ನೋದು ಒಂದು ಇದೆ ಎಂಬುದಾಗಿ. ಹೀಗೆ ಸಮುದ್ರವನ್ನು ಕೂಡ ಆಚಾರ್ಯರು ಮೀರಿದ್ದಾರೆ. ಸಮುದ್ರಕ್ಕಿಂತ ಉತ್ತಮರಾಗಿರ್ತಕ್ಕಂಥವರು ಆಚಾರ್ಯರು. ಆಚಾರ್ಯರ ಜೀವನದಲ್ಲಿ, ಮಾತಿನಲ್ಲಿ, ಅವರ ದೇಹದಲ್ಲಿ ಎಲ್ಲದರಲ್ಲೂ ಕೂಡ ಮಾಧುರ್ಯ ಅನ್ನೋದು ತುಂಬಿಕೊಂಡಿದೆ. ಆದರೆ ಸಮುದ್ರದಲ್ಲಿ ಮಾಧುರ್ಯ ಇಲ್ಲ, ಬರೀ ಲಾವಣ್ಯವೇ ತುಂಬಿಕೊಂಡಿದೆ. ಹೀಗೆ ಆಚಾರ್ಯರನ್ನ ವರ್ಣನೆ ಮಾಡ್ತಕ್ಕಂತಹ ಕ್ರಮ ಕಾವ್ಯಗಳಲ್ಲಿ ವ್ಯತಿರೇಕಾಲಂಕಾರ ಅಂತ ಹೇಳ್ತಾರೆ. ಇಲ್ಲಿ ವ್ಯತಿರೇಕಾಲಂಕಾರವನ್ನ ಕಾಣಬಹುದು. ವ್ಯತಿರೇಕಾಲಂಕಾರದಿಂದ ಸಮುದ್ರವನ್ನು ಕೂಡ ಮೀರಿರ್ತಕ್ಕಂಥವರು ಆಚಾರ್ಯರು ಎಂಬುದಾಗಿ ನಿರೂಪಣೆಯನ್ನ, ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಂಬೋಧೆ ತ್ವರಿತ ತರೋರ್ಮಿ ಪಾಣಿಮೃಷ್ಟೇ ಸ್ವಚ್ಛೇಸೌ ವಿಕಟ ತಟಾಸನೆ ನಿಷಣ್ಣ ವ್ಯಾಚಕ್ಷ್ಯಾವತಿ ಚಿರಮೈತರೇಯ ಶಾಖಾ ಸೂಕ್ತಾನಿ ಪ್ರಭುರತಿ ಸುಂದರ ಪ್ರಕಾರಂ. ಸಮುದ್ರದ ದಡದಲ್ಲಿ ಆಚಾರ್ಯರು ಕುಳಿತುಕೊಳ್ತಾ ಇದ್ದಾರೆ. ಸಮುದ್ರದ ಅಲೆಗಳಿಂದ ಪರಿಶುದ್ಧವಾಗಿರ್ತಕ್ಕಂತಹ
ಸಮುದ್ರದ ದಡ, ಅಲ್ಲಿ ಯಾವ ಮಾಲಿನ್ಯವೂ ಇಲ್ಲಂತೆ. ಯಾಕೆ? ಸಮುದ್ರದ ನೀರು ಹರಿದು ಅದನ್ನೆಲ್ಲ ಶುದ್ಧ ಮಾಡಿದೆಯಂತೆ. ವರುಣ ಸಮುದ್ರ ರಾಜ ಆಚಾರ್ಯರು ಕುಳಿತುಕೊಳ್ತಕ್ಕಂತಹ ಜಾಗ ಇದು ಎಂಬುದಾಗಿ ತನ್ನ ಕೈಗಳು ಎಂಬತಕ್ಕಂತಹ ಅಲೆಗಳಿಂದ ಅದನ್ನೆಲ್ಲ ಸ್ಥಳವನ್ನು ಪರಿಶುದ್ಧವನ್ನಾಗಿ ಮಾಡಿದ್ದಾನೆ. ಅಲ್ಲಿರ್ತಕ್ಕಂತಹ ಮಾಲಿನ್ಯವನ್ನೆಲ್ಲ ದೂರ ಮಾಡಿದ್ದಾನೆ. ಅಲ್ಲಿ ನಿರ್ಮಲವಾಗಿರ್ತಕ್ಕಂತಹ ದಡದಲ್ಲಿ ಆಚಾರ್ಯರು ಕುಳಿತುಕೊಳ್ತಾ ಇದ್ದಾರೆ. ಅಂಬೋಧೇಹೆ ತ್ವರಿತ ತರೋರ್ಮಿ ಪಾಣಿಮೃಷ್ಟೇ ಸ್ವಚ್ಛೇಸೌ ವಿಕಟ ತಟಾಸನೆ ನಿಷಣ್ಣ. ವಿಕಟ ತಟಾಸನೆ ನಿಷಣ್ಣ, ವಿಶಾಲವಾದ ಜಾಗ ಅಂತೆ. ಅಲ್ಪ ಸ್ವಲ್ಪ ತುಂಬ ಕಂಜೆಸ್ಟೆಡ್ಡು ಅಂಥ ಜಾಗ ಅಲ್ಲಂತೆ. ವಿಶಾಲವಾದ ಜಾಗ, ನಿರ್ಮಲವಾಗಿರ್ತಕ್ಕಂಥ ಸುಂದರವಾದ ಆಸನ. ಆಸನದಲ್ಲಿ ಆಚಾರ್ಯರು ಕುಳಿತುಕೊಂಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಅವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಐತರೇಯ ಉಪನಿಷತ್ತು. ಪರಮಾತ್ಮ ಇತರಾದೇವಿಯ ಮಗನಾಗಿ ತಾನು ಅವತಾರ ಮಾಡ್ದ. ಮಹಿದಾಸ ಮಹಿದಾಸ ಅಂತ ಆ ರೂಪವನ್ನು ಕರೀತಾರೆ ಪುರಾಣಗಳಲ್ಲಿ. ಅವನೇ ಕಂಡುಕೊಂಡಿರ್ತಕ್ಕಂತಹ ಉಪನಿಷತ್ತು, ಅದನ್ನು ಐತರೇಯ ಉಪನಿಷತ್ತು ಎಂಬುದಾಗಿ ಕರೀತಾರೆ. ಆ ಐತರೇಯ ಶಾಖೆ ಆಚಾರ್ಯರಿಗೆ ಬಹಳ ಪ್ರಿಯವಾಗಿರ್ತಕ್ಕಂತಹ ಶಾಖೆ. ಆಚಾರ್ಯರು ಐತರೇಯ ಸೂಕ್ತದ ವ್ಯಾಖ್ಯಾನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅತಿ ಸುಂದರ ಪ್ರಕಾರಂ. ಆಚಾರ್ಯರ ವ್ಯಾಖ್ಯಾನದ ಕೌಶಲ ಬಹಳ ವಿಚಿತ್ರವಾದದ್ದು, ಬಹಳ ಅದ್ಭುತವಾದದ್ದು. ನಿಧಾನವಾಗಿ ಪ್ರತಿಯೊಂದನ್ನು ಕೂಡ ಓದೋದು. ಅದಾಗಲೇ ಹಿಂದೆ 15ನೇ ಸರ್ಗದಲ್ಲಿ ಅದನ್ನು ಹೇಳಿದ್ದಾರೆ. ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅಂತ ಅದರ ನಿರೂಪಣೆಯನ್ನು ಅಲ್ಲಿ ಮಾಡಿದ್ದಾರೆ. ಹಾಗೆ ಆಚಾರ್ಯರು ಪ್ರತಿಯೊಬ್ಬ ಯಾರ್ಯಾರು ಶ್ರೋತೃಗಳು ಅಂತ ಎದುರಿಗೆ ಕುಳಿತುಕೊಂಡಿದ್ದಾರೆ ಅವರ ಎಲ್ಲರ ಮನಸ್ಸಿನಲ್ಲಿ, ಹೃದಯದಲ್ಲಿ ಆ ವಿಚಾರಧಾರೆ ಗಟ್ಟಿಯಾಗಿ ಕುಳಿತುಕೊಳ್ಬೇಕು. ಆಚಾರ್ಯರ ಬಾಯಿಂದ ಒಮ್ಮೆ ಕೇಳಿದ್ರು ಸಾಕು, ಅದು ಹೃದಯದಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಳತ್ತೆ. ಯಾವತ್ತೂ ಅದು ತಲೆಯಿಂದ ಮರೆತು ಹೋಗೋದು ಅಂತ ಇಲ್ಲೇ ಇಲ್ಲ. ಅಷ್ಟು ದೃಢವಾಗಿ ಕುಳಿತುಕೊಳ್ಬೇಕು. ಆ ವಿಧವಾಗಿ ಆಚಾರ್ಯರ ಪಾಠದ ಶೈಲಿ, ಅದು ನಿರೂಪಣೆಯ ಶೈಲಿ. ಹಾಗೆ ಆಚಾರ್ಯರು ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಎಲ್ಲ ಜನರನ್ನು ಕುರಿತು, ತಮ್ಮ ಶಿಷ್ಯಂದ್ರಗಳನ್ನು ಕುರಿತು ತಾವು ಮಾಡ್ತಾ ಇದ್ದಾರೆ. ಸಮುದ್ರ ರಾಜ ವರುಣ ಆಚಾರ್ಯರ ಶಿಷ್ಯನಾಗಿ, ಶಿಷ್ಯ ಯಾವ ರೀತಿಯಾಗಿ ಗುರುಗಳ ಸೇವೆಯನ್ನು ತಾನು ಮಾಡ್ತಾನೆ, ಅದೇ ರೀತಿಯಾಗಿ ಆಚಾರ್ಯರ ಪ್ರವಚನಕ್ಕೆ ಎಲ್ಲ ಸಿದ್ಧತೆಗಳನ್ನು ಶಿಷ್ಯನಾಗಿ ಸಮುದ್ರ ತಾನು ಮಾಡಿಕೊಟ್ಟ ಅಂತ ಗುರು ಶಿಷ್ಯರ ಸಂಬಂಧ. ಶಿಷ್ಯನಿಗೆ ಗುರುಗಳ ಬಗ್ಗೆ ಎಂತಹ ಆದರ ಇರಬೇಕು, ಗೌರವ ಇರಬೇಕು. ಸಮುದ್ರ ರಾಜ ಆ ಗೌರವವನ್ನು ತಾನು ತೋರಿಸಿಕೊಟ್ಟ, ಶಿಷ್ಯ ವೃತ್ತಿಯನ್ನು ತೋರಿಸಿದ. ಅದನ್ನು ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಗಾಂಭೀರ್ಯಾತ್ ಸ್ವನಮಧರೀ ಕರೋತಿ ಸಿಂಧೋ ಶ್ರಾವ್ಯತ್ವಂ ವಹತಿ ತಥಾಪ್ಯಹೋ ಸ್ವನೋಸ್ಯ ಪೂರ್ಣೇಂದು ಪ್ರಭವದನ ಕಯೇಶ ಧನ್ಯೋ ಮತ್ವೇತ್ಥಂ ಜಲಜನಧಿ ತಮಾಶು ಪರ್ಯೈತ್. ಅಲ್ಲಿ ನೆರೆದಿರ್ತಕ್ಕಂತಹ ಜನ, ಆಚಾರ್ಯರ ಬಾಯಿಂದ ಬರ್ತಾ ಇರತಕ್ಕಂತಹ ಮಾತುಗಳು, ಅದು ಪರಮ ಪವಿತ್ರವಾದದ್ದು. ಆ ಪ್ರವಚನ ಆಚಾರ್ಯರ ಬಾಯಿಂದ ಹೊರಹೊಮ್ಮುತ್ತಾ ಇದೆ. ಅದು ಸಾಮಾನ್ಯ ವಿಚಾರ ಅಲ್ಲ, ಐತರೇಯ ಮಂತ್ರದ ಪ್ರವಚನ ಇದು. ಇದನ್ನು ನಾವು ಕೇಳಬೇಕು ಎಂಬುದಾಗಿ ಬಹಳ ಆಸಕ್ತಿ, ಬಹಳ ಉತ್ಸಾಹ ಆ ಜನರುಗಳಿಗೆ. ಅವರೆಲ್ಲರೂ ಕೂಡ ಅಲ್ಲಿ ಬಂದು ನೆರೆದಿದ್ದಾರೆ, ಸೇರಿದ್ದಾರೆ. ಎಲ್ಲರೂ ಬಂದು ಕುಳಿತುಕೊಳ್ತಾ ಇದ್ದಾರೆ. ಆಚಾರ್ಯರ ಧ್ವನಿ ಎಂಥ ಧ್ವನಿ, ಎಂಥ ಧ್ವನಿ! ಸಮುದ್ರ ತಾನು ಗಾಂಭೀರ್ಯ, ಒಳ್ಳೆ ಗಂಭೀರವಾದ ಧ್ವನಿಯನ್ನು ಹೊಂದಿದೆ ಸಮುದ್ರ ಅಂತ ವರ್ಣನೆ ಮಾಡೋದಿದೆ ಕವಿಗಳು. ಆದರೆ ಆ ಸಮುದ್ರದ ಸ್ವರವನ್ನು ಕೂಡ ಧಿಕ್ಕರಿಸ್ತಾ ಇರತಕ್ಕಂತಹ ಸ್ವರ ಆಚಾರ್ಯರ ಕಂಠದಿಂದ ಹೊರಹೊಮ್ಮುತ್ತಾ ಇದೆ. ಆಚಾರ್ಯರ ಧ್ವನಿಯ ಮುಂದೆ ಏನೂ ಇಲ್ಲಂತೆ. ಸಮುದ್ರದ ಧ್ವನಿ ಅದು ಕುಗ್ಗಿ ಹೋಗ್ತಾ ಇದೆಯಂತೆ. ಅದು ಆ ಸಮುದ್ರದ ಸ್ವರ
ಹೀಗೆ ಸಮುದ್ರದ ಧ್ವನಿಯನ್ನು ಕೂಡ ಕುಗ್ಗಿ ಹೋಗಿಸ್ತಕ್ಕಂತಹ ಒಂದು ಧ್ವನಿ ಆಚಾರ್ಯರ ಕಂಠದಿಂದ ಹೊರಮುತ್ತಾ ಇದೆ. ಮತ್ತೆ ಆ ಧ್ವನಿ ಬಹಳ ಮಧುರವಾಗಿದೆಯಂತೆ, ಬಹಳ ಇಂಪಾಗಿದೆಯಂತೆ. ಆ ಕಂಠದಿಂದ ಹೊರಹೊಮ್ಮುತ್ತಾ ಇರತಕ್ಕಂತಹ ಧ್ವನಿ ಅದನ್ನು ಕೇಳಬೇಕು ಎಂಬುದಾಗಿ ಅದು ಕುತೂಹಲವನ್ನು ಕೆರಳಿಸತ್ತಂತೆ. ಆ ರೀತಿ ಇಂಪಾಗಿರ್ತಕ್ಕಂತಹ ಧ್ವನಿಯಲ್ಲಿ ಆಚಾರ್ಯರು ವಿಷಯದ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಅವರ ಕಂಠಮಾಧುರ್ಯ ಹೀಗಿದ್ರೆ ಅವರ ಮುಖ ಹೇಗಿದೆ? ಹುಣ್ಣಿಮೆಯ ದಿವಸ ಪರಿಪೂರ್ಣನಾಗಿರ್ತಕ್ಕಂಥ ಚಂದ್ರ ಆಕಾಶದಲ್ಲಿ ಕಂಗೊಳಿಸ್ತಾ ಇರ್ತಾನೆ, ಒಳ್ಳೆ ಕಾಂತಿ ಭರಿತನಾಗಿರ್ತಾನೆ ಚಂದ್ರ. ಆ ಚಂದ್ರನ ಕಾಂತಿ ಆಚಾರ್ಯರ ಮುಖದಲ್ಲಿ ಇವತ್ತು ಕಾಣಿಸ್ತಾ ಇದೆ. ಹೀಗೆ ಚಂದ್ರನಂತೆ ಒಳ್ಳೆ ಕಾಂತಿ ಭರಿತರಾಗಿರ್ತಕ್ಕಂಥವ್ರು ಆಚಾರ್ಯರು. ಆ ಜನರೆಲ್ಲ ಗ್ರಾಮೀಣ ಸುತ್ತಮುತ್ತಲ ಹಳ್ಳಿಯ ಜನರುಗಳೆಲ್ಲ ಬಂದಿದ್ದಾರಲ್ಲ, ಆ ಬಂದಿರತಕ್ಕಂತಹ ಜನರುಗಳು ಏಷಃ ಕಹ ಧನ್ಯ, ಇಲ್ಲಿ ಕುಳಿತುಕೊಂಡು ಪ್ರವಚನ ಮಾಡ್ತಿರೋರು ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರು ಯಾರೋ ದೊಡ್ಡ ಮಹಾನುಭಾವರೇ, ಯಾರೋ ಒಬ್ಬ ದೇವತೆಯೇ ಇವರು ಇರಬೇಕು, ಅಂತೂ ಯಾರೋ ಮಹಾನುಭಾವರು ಅಂತ ಅವರನ್ನು ನೋಡಿ ಜನ ಎಲ್ಲರೂ ಕೂಡ ಪಿಸಿ ಪಿಸಿ ಮಾತಾಡ್ತಾ ಇದ್ದಾರಂತೆ. ಆಚಾರ್ಯರ ಮುಖಕಾಂತಿಯನ್ನು ನೋಡ್ತಾ ಇದ್ದಾರೆ. ಆಚಾರ್ಯರ ಆ ಇಂಪಾಗಿರ್ತಕ್ಕಂತಹ ಧ್ವನಿ, ಆ ಕಂಠ ಮಾಧುರ್ಯ ಅದನ್ನು ನೋಡ್ತಾ ಇದ್ದಾರೆ. ಅದರಿಂದ ಧನ್ಯ, ಯಾರೋ ದೊಡ್ಡ ಮಹಾನುಭಾವ, ಪುಣ್ಯಶಾಲಿಯಾಗಿರ್ತಕ್ಕಂತಹ ವ್ಯಕ್ತಿ ಅಂತ ಎಲ್ಲರಿಗೂ ಕೂಡ ಆಶ್ಚರ್ಯವೋ ಆಶ್ಚರ್ಯ ಅಲ್ಲಿರ್ತಕ್ಕಂತಹ ಜನರಿಗೆ. ಅದನ್ನು ನೋಡಿ ಜನ ಎಲ್ಲ ಇನ್ನೂ ಬರ್ತಾ ಇದ್ದಾರೆ. ದೊಡ್ಡ ಜನಸಾಗರವೇನೇ ಅಲ್ಲಿ ಸೇರಿ ಹೋಯಿತು. ಸಮುದ್ರ ಎಷ್ಟು ದೊಡ್ಡದು ಹಾಗೆ ಜನಸಾಗರವೂ ಕೂಡ ದೊಡ್ಡದಾಗಿದೆಯಂತೆ. ಹೀಗೆ ಅಪಾರವಾಗಿರ್ತಕ್ಕಂತಹ ಜನರ ಗುಂಪನ್ನ ಆಚಾರ್ಯರು ತಮ್ಮ ಕಡೆಗೆ ಸೆಳೆದುಕೊಂಡಿದ್ದಾರೆ. ಈ ಜಲಸಾಗರ ಜಡ, ನೀರು ಜಡ ಅಚೇತನ ಅದು. ಆದರೆ ಬಂದಿರತಕ್ಕಂತಹ ಜನಸಾಗರ ಅದು ಚೈತನ್ಯ, ಒಳ್ಳೆ ಜೀವ ಇರ್ತಕ್ಕಂಥವ್ರು, ಆಚಾರ್ಯರಿಂದ ಆಕರ್ಷಿತರಾಗಿ ಬಂದಿರತಕ್ಕಂಥವ್ರು. ಅವರೆಲ್ಲ ನಾವು ಕೂಡ ಆಚಾರ್ಯರ ಶಿಷ್ಯರಾಗೋಣ, ಆಚಾರ್ಯರ ಶಿಷ್ಯರಾಗಿ ಪ್ರವಚನವನ್ನ ನಾವು ಕೂಡ ಕೇಳೋಣ ಎಂಬುದಾಗಿ ಆಚಾರ್ಯರ ಮುಖಕಾಂತಿಯ ಆಕರ್ಷಣೆ ಮತ್ತೆ ಆ ಇಂಪಾಗಿರ್ತಕ್ಕಂತಹ ಕಂಠ ಮಾಧುರ್ಯದ ಆಕರ್ಷಣೆ, ಈ ಆಕರ್ಷಣೆಗೆಲ್ಲ ಜನ ಒಳಪಟ್ಟಿದ್ದಾರೆ. ದೊಡ್ಡ ಜನಸಾಗರವೇ ಹರಿಕೊಂಡು ಬರ್ತಾ ಇದೆ. ಆಚಾರ್ಯರು ತಮ್ಮ ಸಿದ್ಧಾಂತದ ಸ್ಥಾಪನೆ ಐತರೇಯ ಉಪನಿಷತ್ತಿನಲ್ಲಿ ಆ ಭಗವಂತನ ಸರ್ವೋತ್ತಮತ್ವ, ಅವನೇ ಸರ್ವೋತ್ತಮನಾದವನು ಪರಮಾತ್ಮ ಎಂಬುದಾಗಿ, ಆ ಪರಮಾತ್ಮನ ಅನೇಕ ಗುಣಗಳನ್ನ ಉಪನಿಷತ್ತು ಹೇಳ್ತಾ ಇದೆ. ಆ ಗುಣಗಳ ನಿರೂಪಣೆಯನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ಆಚಾರ್ಯರ ಸಿದ್ಧಾಂತ ಅಂತ ಹೇಳಿದ್ರೆ ಆ ಜಗತ್ಕಾರಣನಾದ ಪರಮಾತ್ಮ ಅನಂತವಾದ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಆ ಪರಿಪೂರ್ಣತೆಯನ್ನು ಐತರೇಯ ಉಪನಿಷತ್ತಿನಲ್ಲಿ ಹೇಗೆ ಹೇಳಿದ್ದಾರೆ ಅದನ್ನೇ ಆಚಾರ್ಯರು ಚಾಚು ತಪ್ಪದೆ ಅಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಮನಮುಟ್ಟುವಂತೆ ಚಿತ್ರಣವನ್ನ ಮಾಡ್ತಾ ಇದ್ದಾರೆ.